ವೈಫಲ್ಯ ಮರೆಮಾಚಲು ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯವನ್ನ ಮರೆಮಾಚಲು ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರಿ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಿರಲಿಲ್ಲ. ಬಿಜೆಪಿ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನಿಂದ ತಪ್ಪು ಮಾಹಿತಿ ರವಾನೆ ಆಗ್ತಿದೆ. ಬಿಜೆಪಿ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನಿಂದ ತಪ್ಪು ಮಾಹಿತಿ ರವಾನೆ ಆಗ್ತಿದೆ ಅಂತ ಸದ್ಯಕ್ಕೆ ಶೆಟ್ಟರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಅದಕ್ಕೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. 33,000 ಕೋಟಿ ಇವತ್ತು ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಇದೆ. ಹೀಗಾಗಿ ಇದೆಲ್ಲ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಒಂದೊಂದು ಇಶ್ಯೂ ಅಂತ ತೆಗೆದುಕೊಂಡು ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ಖರ್ಗೆ ಅವರ ಪುತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಎರಡು ಪತ್ರ ಬರೆದಿದ್ದಾರೆ. ಮೊದಲನೇದು ಪತ್ರ ಸಾರ್ವಜನಿಕ ಸ್ಥಳದಲ್ಲಿ RSS ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬಾರ್ದಂತ ನಿಷೇಧ ಮಾಡಿರಿ ಅಂತ ಒಂದು ಪತ್ರ. ಎರಡನೇ ಪತ್ರ ಇವತ್ತು RSS ಆ್ಯಕ್ಟಿವಿಟೀಸಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ನೌಕರದಾರರು ಪಾರ್ಟಿಸಿಪೇಟ್ ಮಾಡಬಾರ್ದು, ಅದಕ್ಕೆ ನಿರ್ಬಂಧ ಹೇರಿ ಮತ್ತೊಂದು ನಿರ್ಬಂಧ ಮಾಡಿರಿ ಅಂತ ಮತ್ತೊಂದು ಪತ್ರ. ನಾನು ಸಿದ್ದರಾಮಯ್ಯವ್ರು ಕೇಳ್ತೀನಿ, ಪ್ರಿಯಾಂಕ ಖರ್ಗೆ ಅವ್ರು ಕೇಳ್ತೀನಿ, ಈ ಎರಡು ಪತ್ರದ ಬಗ್ಗೆ ನಿಮ್ಮ ಸರ್ಕಾರ ಏನು ನಿರ್ಧಾರ ಮಾಡಿದೆ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಹೀಗಾಗಿ ಮೊದಲೇದಕ್ಕೂ ಸಹಿತ ಯಾವುದೇ ರೀತಿಯಾದಂಥ ಒಂದು ಪಬ್ಲಿಕ್ ಆರ್ಡರು ಮತ್ತೊಂದು ಏನೂ ಮಾಡಲಿಲ್ಲ, ಯಾವುದೇ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿಲ್ಲ. ಇನ್ನು ಎರಡನೇ ಪತ್ರದ ಬಗ್ಗೆ ನಾನು ಹೇಳಬೇಕಾದ್ರೆ ಆ ರೀತಿ ಇವತ್ತು ಸರ್ಕಾರಿ ನೌಕರದಾರರು RSS ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಏನಿದೆಲ್ಲ ನಿಷೇಧ ಅನ್ನುವಂಥದ್ದು, ಇದನ್ನು ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಹಿಂದೆ 1966ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಆ ರೀತಿ ನಿಷೇಧವನ್ನು ಹೇರಿದ್ರು. RSS ಮತ್ತು ಜಮಾಯಿತೆ ಇಸ್ಲಾಂ ಸಂಸ್ಥೆಯ ಮೇಲೆ ನಿಷೇಧ ಹೇರಿದ್ರು. ಮುಂದೇನಾಯಿತು? ಮುಂದೆ 70ರಲ್ಲಿ ಅದು ಮತ್ತೆ ರಿವ್ಯೂ ಆಗಿ ಅದು ಮತ್ತೆ ಕಂಟಿನ್ಯೂ ಮಾಡಿದ್ರು. 80ರಲ್ಲಿ ಕಂಟಿನ್ಯೂ ಮಾಡಿದರು ಬೇರೆ ಬೇರೆ ಸರ್ಕಾರ ಇದ್ದಾಗ. ಆದರೆ ಈಗ 2024ರಲ್ಲಿ ನರೇಂದ್ರ ಮೋದಿಜಿಯವರು ಅಧಿಕಾರ ತೆಗೆದುಕೊಂಡ ಮೇಲೆ ಇವತ್ತು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ NDA ಸರ್ಕಾರ ಆ ಏನೊಂದು ಗೌರ್ಮೆಂಟ್ ನೋಟಿಫಿಕೇಶನ್ ಇತ್ತು, ಗೌರ್ಮೆಂಟ್ ಆರ್ಡರ್ ಇತ್ತು, ಅದರಲ್ಲಿ RSS ಅನ್ನುವಂಥ ವಿಚಾರವನ್ನು ತೆಗೆದು ಹಾಕಿದ್ರಿಂದ ಆ ನಿಷೇಧವನ್ನು ವಾಪಸ್ ಪಡ್ಕೊಂಡಂಗಾಯಿತು.